ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಅಲ್ಲ ಕಾಫಿ ಗಿಫಿ ಇಟ್ಕೊಡ್ತೀರೋ ಇಲ್ವೋ ಇವತ್ತು ಅಂತ ಕೇಳ್ತಾ ಇರ್ತಾಳೆ ಸ್ವಪ್ನ. ಆಗ ಏಕೆ ನಿಮ್ಗೆಲ್ಲ ಕೈಕಾಲು ಕೊಟ್ಟಿಲ್ವಾ ದೇವ್ರು? ಯಾವಾಗೂ ಸೊಸೆದೀರೇ ಇಡ್ಬೇಕಾ ಕಾಫಿನ? ಅತ್ತೆದೀರಿಟ್ರೆ ಬೇಡ ಅನ್ನುತ್ತಾ ಅಂತ ಸ್ವಪ್ನ ಹೇಳ್ತಿದ್ದಂಗೆ ಆಗ ಧನಲಕ್ಷ್ಮಿ ಹೋಗಿ ಹೋಗಿ ಅವಳಿಗೆ ಹೇಳ್ತಾ ಇದ್ಯಾ, ನಿನ್ಗೇನಾದ್ರೂ ಸ್ವಲ್ಪ ಆದ್ರೂ ಬುದ್ಧಿ ಇದ್ಯಾ? ಫಸ್ಟ್ ನಿನ್ ಸೊಸೆಗೆ ಹೇಳ್ಕೊ, ಆಮೇಲೆ ನಮ್ಗೆ ಹೇಳಕ್ ಬರೀವಂತೆ ಅಂತ ಹೇಳ್ತಾ ಇರ್ತಾರೆ ಧನಲಕ್ಷ್ಮಿ ಅವರು ಸಹ. ಆಗ ನೋಡಿದ್ರೆ ಮಗು ತುಂಬಾ ಗೊಳೋ ಅಂತ ಹೇಳ್ತಾ ಇರುತ್ತೆ. ಆಗ ಎಲ್ಲರಿಗೂ ಕಿವಿ ತುಂಬಾ ಶಾರ್ಪ್ ಆಗಿ ಏಂತಕ್ಕೆ ಮಗು ಈ ರೀತಿ ಹೇಳ್ತಿದೆ ಅಂತ ಎಲ್ಲರೂ ಮೇಲ್ ನೋಡ್ತಾ ಇರ್ತಾರೆ. ಏಂತಕ್ಕ ಅಳ್ತಿದೆ ಮಗು ಅಂತ ತುಂಬಾ ಯೋಚನೆ ಮಾಡ್ತಿದಂಗೆ ಆಗ ಅನಾಮಿಕಾ, ಅಯ್ಯೋ ಅದು ಕೊಟ್ಟೆ ಎಸ್ತಿರ್ಬೇಕೋ ಏನೋ ಅಂತ ಹೇಳ್ತಾ ಇರ್ತಾಳೆ. ಇನ್ನ ರಾಜ್ ಆ ಮಗುನ ಎತ್ಕೊಂಡು ಸಮಾಧಾನ ಮಾಡ್ತಾ ಇದ್ರು. ಆ ಮಗು ಸಮಾಧಾನ ಆಗ್ತಾನೆ ಇರೋದಿಲ್ಲ. ಆಗ ಅಯ್ಯೋ ನೀವೆಲ್ಲ ಹಂಗ ಅನ್ಕೊಳಕ್ ಹೋಗ್ಬೇಡಿ, ಅಮ್ಮ ಅಲ್ದಿರ ಅಮ್ಮ ಆ ಮಗುಗ್ ಏನ್ ಬೇಕು, ಹಾಲು ಗಿಣ್ಣು ಏನ್ ಬೇಕೋ ಎಲ್ಲಾನು ರೆಡಿ ಮಾಡಿಕ್ಬಿಟ್ಟೆ ಹೋಗಿರ್ತಾಳೆ ಅಂತ ಹೇಳ್ತಾ ಇರ್ತಾರೆ ನಾಗವೇಣಿಯವರು. ಆಗ ಈಗ ನಿಮಗೇನಾದ್ರೂ ಕಷ್ಟ ಆಗ್ತಿದ್ಯಾ? ಅವಳೆಲ್ಲ ರೆಡಿ ಮಾಡಿ ಇಟ್ಬಿಟ್ಟೆ ತಾನೆ ಹೋಗಿದ್ದಾಳೆ, ಮತ್ತೇನ್ ನಿಮಗ್ ಮಾತು? ಈ ರೀತಿ ಮಾತಾಡೋಣ ಬಿಡಿ. ಫಸ್ಟು ಏನಾಗ್ತಿದ್ಯೋ ಆ ಮಗುಗೆ ಏನೋ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಸ್ವಪ್ನ ಮತ್ತೆ ಅವ್ರ ಅಜ್ಜಿ ತಾತ. ಆಗ ಏನ್ ಮಾಡೋಣ ಈಗ, ಏನ್ ಹೇಳಿ ಏನ್ ಪ್ರಯೋಜನ? ಅವನಿಗೆ ಎಷ್ಟ್ ಹೇಳಿದ್ರು ಅವನಂತೂ ನಮ್ಮ ಮಾತ್ ಕೇಳಲ್ಲ ಅಂತ ಅಪರ್ಣ ಅವರು ತುಂಬಾ ಬೇಜಾರಾಗಿ ಕೂತಿರ್ತಾರೆ. ಧನಲಕ್ಷ್ಮಿ ಅವರು ಸಹ ಅಪರ್ಣ ಅವ್ರಿಗೆ ಮನ್ಸಿಗೆ ಬೇಜಾರಾಗೋ ರೀತಿ ಇನ್ನು ಮಾತಾಡ್ತಾ ಇದ್ದಂಗೆ, ಏನತ್ಗೆ ನಿನ್ಗೆ ಮನ್ಸು ಕರಗ್ತಾ ಇಲ್ವಾ? ಮೊಮ್ಮಗ ಅಲ್ದಿರ ಮೊಮ್ಮಗ ಅಳ್ತಾ ಇದ್ದಾನೆ, ಹೋಗಿ ಎತ್ಕೊಂಡು ಸಮಾಧಾನ ಮಾಡ್ಬೇಕು ಅನ್ನೋದು ನಿನ್ಗೇನು ಅನ್ನಿಸ್ತಾನೆ ಇಲ್ವಾ ಅಂತ ಹೇಳ್ತಾ ಇರ್ತಾಳೆ ನಾಗವೇಣಿ. ಆಗ ಆ ವಿಚಾರನ ಕೇಳಿಸ್ಕೊಂಡು ಸುಭಾಷ್ ಅವರು ಮತ್ತೆ ಪ್ರಕಾಶ್ ಅವರು ಸಹ ಹೇಳ್ತಾ ಇದ್ರು, ಅಣ್ಣ ನೀನು ಸುಮ್ನೆ ಇರು, ಇಲ್ದವೆಲ್ಲ ಮಾತಾಡಕ್ ಬರ್ಬೇಡ, ಅವ್ರಿಗೇನು ಎತ್ತ ಅಂತ ನಾನು ಹಾಗೆ ಹೇಳಿದ್ರೇನೆ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದಂಗೆ, ಸಾಕು ನಿಲ್ಲಿಸ್ತೀರಾ ಅತ್ತೆ, ನೀವು ಪುಂಗಿದೆಲ್ಲ ಪುರಾಣ ಅವ್ರು ಪುಂಗಿಸ್ಕೊಳಕ್ಕೆ. ನಿಮಗಂತೂ ಯಾವಾಗ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತೇ ಆಗಲ್ಲ. ಅಯ್ಯೋ ಮಗು ಯಾಕೆ ಅಳ್ತಿದೆ ಅಂತಾನೂ ಗೊತ್ತಾಗ್ತಾ ಇಲ್ಲ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಸ್ವಪ್ನ. ಆಗ ಇವ್ರೆಲ್ಲ ಯಾರು ಹೋಗಲ್ಲ ಚಿಟಿ, ನೀನ್ ಹೋಗು, ನಿನಗಾದ್ರೆ ಮಕ್ಕಳು ಎಂತ ಕಳ್ತಿದ್ದಾರೆ ಅನ್ನೋದೆಲ್ಲ ನಿನಗೆ ಗೊತ್ತಿರುತ್ತೆ ಅಂತ ಸ್ವರಾಜ್ ಅವ್ರ ತಾತ ಅವರ ಮಿಸ್ ಹೇಳ್ತಾ ಇದ್ರು. ಅಲ್ಲ ಬಾವ, ಇಷ್ಟೊತ್ತು ನಾನು ತಾಳ್ಮೆಯಿಂದ ಕಾಯ್ದೆ, ಯಾರಿಗಾದ್ರೂ ಇಲ್ಲಿ ಮಾತೃತ್ವ ಅನ್ನೋದು ಇದೆಯೋ ಇಲ್ವಾ ಅಂತ ಟೆಸ್ಟ್ ಮಾಡಕ್ ಕೂತಿದ್ದೆ. ನೋಡಿದ್ರೆ ಇವ್ರಿಗೆ ಒಬ್ರಿಗೂನು ಮಾತೃತ್ವ ಅನ್ನೋದೇ ಇಲ್ಲ ಅನ್ನಂಗ್ ಆಗ್ತಿದೆ ನೋಡಿ. ಆ ಮಗು ಅಷ್ಟು ಅಳ್ತಾ ಇದ್ರು ಒಬ್ರು ಮನ್ಸು ಸಹ ಕರ್ಗಿಲ್ಲ ಅಂತ ಹೇಳ್ತಿದಂಗೆ, ಅಲ್ಲ ಅಜ್ಜಿ ನಾನ್ ಈಗ ಪ್ರೆಗ್ನೆಂಟು, ನನಗೇನ್ ಅಜ್ಜಿ ಗೊತ್ತಾಗುತ್ತೆ? ಇಲ್ಲಿರೋರೆಲ್ಲಾರು ಆದ್ರೆ ಮಕ್ಕಳನ್ನ ಹೆತ್ತಿ ಸಲ್ಗಿ ಎಲ್ಲ ಮಾಡಿದ್ದಾರೆ ತಾನೆ, ಅವ್ರಿಗೆ ಗೊತ್ತಿದ್ರು ಎಷ್ಟು ಮೌನ ಕೂತಿದ್ದಾರೆ ನೋಡಿ ಅಜ್ಜಿ ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ. ಆಗ ಅಂತ ನೀನೇ ಹೋಗ್ ನೋಡು ಅಂತ ಹೇಳ್ತಾ ಇದ್ದಂಗೆ ನಾಗವೇಣಿ ನಾನೇ ನೋಡ್ಕೋತೀನಿ ಅಂತ ಹೋಗ್ತಾ ಇರ್ತಾಳೆ ಸ್ವಪ್ನ. ಅದೇ ಟೈಮಲ್ಲಿ ಕಾವ್ಯ ಬಂದಿ, ಅಯ್ಯೋ ಕಾವ್ಯ ಆ ಮಗು ಯಾಕೋ ತುಂಬಾ ಅಳ್ತಾ ಇದೆ ನೋಡು, ಅವಾಗಿಂದ ಸಮಾಧಾನ ಮಾಡ್ತಾ ಇದ್ರು, ಸಮಾಧಾನನೇ ಆಗ್ತಾ ಇಲ್ಲ, ಹೋಗು ಫಸ್ಟು ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ. ಆ ವಿಚಾರನ ಕೇಳಿಸ್ಕೊಂಡು ಕಾವ್ಯನ್ಗೆ ತುಂಬಾ ಬೇಜಾರಾಗಿ ಅಯ್ಯೋ ಏನಾಯ್ತು ಮಗುಗೆ ಅಂತ ಓಡೋಗಿ ನೋಡೋಣ ಅಂತ ಹೋಗ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ರಾಜ್ ಹೆಗಲ್ ಮೇಲೆ ಮಲಗಿಸ್ಕೊಂಡು ಸಮಾಧಾನ ಮಾಡ್ತಿದ್ರು. ಆ ಮಗು ಸಮಾಧಾನ ಆಗ್ದಿರಾ ತುಂಬಾ ಗೊಳೋ ಅಂತ ಅಳ್ತಾ ಇರುತ್ತೆ. ಯಾಕ್ರಿ ಏನಾಯ್ತು ಆ ರೀತಿ ಹೇಳ್ತಿದೆ ಮಗು? ಏನೋ ಗೊತ್ತಾಗ್ತಾ ಇಲ್ಲ, ಬೆಳಗ್ಗೆಯಿಂದ ಹಾಲು ಸಹ ಕುಡಿತಿಲ್ಲ, ಏನಾಗ್ತು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿದಂಗೆ, ಸರಿ ಕೊಡಿ ಇಲ್ಲಿ ಅಂತ ಕಾವ್ಯ ಈಸ್ಕೊಳಕ್ ಹೋಗ್ತಾಳೆ. ನೋಡಿದ್ರೆ ಆ ಮಗುಗೆ ತುಂಬಾ ಜ್ವರ ಬಂದಿರುತ್ತೆ. ಏನ್ರಿ ಇಷ್ಟೊಂದ್ ಮೈ ಸುಡ್ತಾ ಇದೆ, ನೀವ್ ನೋಡಿದ್ರೆ ಸುಮ್ನೆ ಇದ್ದೀರಾ? ಅಯ್ಯೋ ನೀವ್ ಏನ್ರಿ ಈ ರೀತಿ ಮೌನವಾಗಿದ್ದೀರಾ? ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ತಾನೆ? ಅಲ್ಲ ಡಾಕ್ಟರ್ ಅವ್ರಿಗೆ ಫೋನ್ ಮಾಡಿದ್ದೆ, ಈ ರೀತಿ ಔಷಧಿ ಕೊಟ್ರೆ ಸಾಕು ಅಂದ್ರು, ಅದಕ್ಕೆ ನಾನ್ ಸುಮ್ನೆ ಅದೆ. ಆ ಔಷಧಿ ಎಲ್ಲ ಬೇಡ, ಫಸ್ಟ್ ನಾವು ಪೆಡಿಗೇರ್ ಹತ್ರ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಬನ್ನಿ, ನೀವ್ ಈ ರೀತಿ ಸುಮ್ನೆ ಇರೋದು ಸರಿ ಅಲ್ಲ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮಗುಗೆ ಅಂತ ತುಂಬಾ ಗಾಬರಿಯಿಂದ ಹೊರಡ್ತಾ ಇದ್ದಂಗೆ, ಅಲ್ಲ ನೀವ್ ನಿಜವಾಗ್ಲೂ ಈ ಮಗುಗೆ ತಂದೆನೇನಾ? ಈ ರೀತಿ ಮಾತಾಡ್ತಿದ್ದೀರಲ್ಲ, ಏನಾಗ್ತಿದೆ ಆ ಮಗುಗೆ ಅನ್ನೋದು ನಿಮಗ್ ಒಂಚೂರು ಟೆನ್ಷನ್ನೇ ಇಲ್ಲ ಅನ್ನೋ ರೀತಿ ಹೇಳ್ತಾ ಇದ್ದಂಗೆ, ಅಯ್ಯೋ ಸರಿ ಫಸ್ಟು ನಡೀರಿ ಅಂತ ಇನ್ನ ಕಾವ್ಯ ಮಗುನ ಕರ್ಕೊಂಡು ಸರಾಸರಿ ಮೆಟ್ಲು ಇಳ್ಕೊಂಡ್ ಬರ್ತಾ ಇರ್ತಾರೆ. ನೋಡಿದ್ರೆ ಮನೆ ಮಂದಿಯವರು ಎಲ್ಲರೂ ತುಂಬಾ ಶಾಕ್ ಆಗಿರುತ್ತೆ. ಆಗ ಏನಮ್ಮ ಆಯ್ತು ಕಾವ್ಯ ಮಗುಗೆ ಅಂತ ಹೇಳ್ತಿದಂಗೆ, ಅದು ಅಜ್ಜಿ
ಏನಾಯ್ತು ಕಾವ್ಯ ಅಂತ ನಾಗವೇಣಿ ಆ ಮಗುನ ಮುಟ್ ನೋಡಿದಾಗ ಫುಲ್ಲು ಬಾಡಿ ಮೈಯೆಲ್ಲ ಫುಲ್ಲು ಸುಡ್ತಾ ಇರುತ್ತೆ. ಅಯ್ಯೋ ಜ್ವರ ಬಂದಿರೋ ಹಾಗಿದೆ, ಅಯ್ಯೋ ಏನಾಯ್ತೋ ಏನೋ ಗೊತ್ತಿಲ್ಲ, ಫಸ್ಟ್ ಹಾಸ್ಪಿಟಲ್ಗೆ ಹೋಗೋಣ ನಡೀರಿ ಅಂತ ಕಾವ್ಯ 3 ಜನನು ಸಹ ಹಾಸ್ಪಿಟಲ್ಗೆ ಹೊರಟಿರ್ತಾರೆ. ಧಾರಾವಾಹಿ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನು ಕಾವ್ಯ, ರಾಜ್ ಮತ್ತೆ ಅವರ ಮಾವ ಮಗುನ ಕರ್ಕೊಂಡಿನ ಸೀದಾ ಹಾಸ್ಪಿಟಲ್ಗೆ ಬಂದಿರ್ತಾರೆ. ನೋಡಿದ್ರೆ ಅವರು ಚೆಕಪ್ ಮಾಡ್ತಾ ಇದ್ರು. ಏನು ಅಂತಾನೂ ಗೊತ್ತಾಗ್ತಾ ಇಲ್ವಲ್ಲ, ಎಂತಕ್ಕೆ ಮಗು ಈ ರೀತಿ ಒಂದೇ ಸಮ ಅಳ್ತಿದೆಯಲ್ಲ ಅಂತ ಅವ್ರಿಗೂ ಸಹ ತುಂಬಾ ಗೊಂದಲದಲ್ಲಿ ಇರ್ತಾರೆ. ಆಗ ಸರಿ, ನೀವು ಈಗ ಆ ಮಗುನ ಅಬ್ಸರ್ವೇಷನ್ ಅಲ್ಲಿ ಇಡ್ಬೇಕಾಗುತ್ತೆ, ಇಟ್ಟಾದ್ಮೇಲೆನೆ ನಮಗೆ ಗೊತ್ತಾಗೋದು ಅಂತ ಡಾಕ್ಟರ್ ಯಾರು ಹೇಳಿದಾಗ ಸರಿ ಅಂತ ಏನೋ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರ್ತಾರೆ. ಆಗ ರಾಜ್, ನೀನ್ ಯಾಕೆ ರಾಜ್ ಈ ರೀತಿ ಮಾಡ್ತಾ ಇದ್ಯಾ, ಏನಿದೆಯೋ ಅದು ನಾನು ನೇರವಾಗಿ ಹೇಳ್ಬಿಡು ರಾಜ್ ಅಂತ ಸುಭಾಷ್ ಅವ್ರು ಹೇಳ್ತಿದ್ರು. ಡ್ಯಾಡಿ ನೀವು ಸುಮ್ಮನೆ ಇರಿ, ನಿಮಗೆ ಎಸತಿ ಹೇಳಬೇಕು ಅಂತ ಅವನು ಹೇಳ್ತಾ ಇದ್ದಂಗೆ ಇನ್ನು ಡಾಕ್ಟರ್ ಅವ್ರು ಬರ್ತಾರೆ. ಡಾಕ್ಟರ್ ಅವ್ರು ಬಂದು ಮಾತಾಡ್ತಾ ಇರ್ತಾರೆ ಅವ್ರ ಜೊತೆ. ಅಲ್ಲ, ನಿಮಗೇನಾದ್ರೂ ಸ್ವಲ್ಪ ಆದ್ರೂ ಬುದ್ಧಿ ಇದೆಯೇನ್ರಿ? ಅಲ್ಲ, ಅಷ್ಟು ಮೈ ಸುಡ್ತಿದೆ, ಹಾಸ್ಪಿಟಲ್ ಕರ್ಕೊಬರ್ಬೇಕು ಮಾಡಬೇಕು, ಏನ್ರಿ ಈ ರೀತಿ ಆಗೋಗ್ತಾ ಇದ್ದೀರಾ ನೀವು? ಅಮ್ಮ ಕಾವ್ಯ ಪಾಪ ಅವ್ನು ಟೆನ್ಷನ್ ಅಲ್ಲಿ ಇದ್ದಾನೆ, ಸುಮ್ಮನೆ ಇರು ಅಂತ ಹೇಳ್ತಿದ್ದಂಗೆ ಸುಭಾಷ್ ಅವರು ಕಳಾವತಿ ಸಾರಿ ಅಂತ ಹೇಳ್ತಾ ಇರ್ತಾನೆ. ನನಗೆಂತಕ್ ಸಾರಿ, ನನಗೆ ಯಾವ ಸಾರಿನೂ ಬೇಡ, ಆ ಮಗು ತುಂಬಾ ಹುಷಾರಾಗಿ ಬಂದ್ರೆ ಅಷ್ಟೇ ಸಾಕು ನನಗೆ ಅಂತ ಕಾವ್ಯ ದೇವ್ರ ಹತ್ರ ಬೇಡ್ಕೋತಾ ಇರ್ತಾಳೆ. ಇನ್ನೀ ಕಡೆ ನೋಡಿದ್ರೆ ಮನೆ ಮಂದಿ ಅವರೆಲ್ಲ ಮಗುದೇ ಒಂದು ಯೋಚನೆ ಆದ್ರೆ ಇವರಿಗೆ ಮತ್ತೆ ಈ ಮನೇಲಿ ಏನಾದ್ರೂ ಜಗಳನ ಹುಟ್ಟಿಸ್ಬೇಕು ಅಂತ ನಾಗವೇಣಿ. ಆಗ ಅಲ್ಲ, ಆ ಮಗುಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವ್ರ ಅಮ್ಮ ನಮ್ಮನ್ನ ಬಿಡ್ತಾರೆ ಅನ್ಕೊಂಡಿದ್ದೀರಾ? ಪ್ರೆಸ್ ಮೀಡಿಯಾ ಎಲ್ಲಾದ್ರಲ್ಲೂ ರಾಜ್ ಬಗ್ಗೆ ವೈರಲ್ ಆಗುತ್ತೆ, ಆಗ ಈ ಮನೆ ಹೆಸರೆಲ್ಲ ಹೋಗುತ್ತೆ ಅಂತ ನಾಗವೇಣಿ ಉರಿತಾ ಇರೋ ಬೆಂಕಿಗೆ ತುಪ್ಪ ಸುರಿತಾ ಇರ್ತಾಳೆ. ಆಗ ನಾಗವೇಣಿ, ನಿನ್ಗೆ ಯಾವಾಗ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ವಾ ಅಂತ ಅವ್ರ ಅಮ್ಮ ಹೇಳ್ತಿದ್ರು. ಅಮ್ಮ, ನಿನ್ಗೆ ಹೇಳೋದು ಅರ್ಥ ಆಗ್ತಾ ಇಲ್ವಾ? ರಾಜ್ ಈಗ ಆ ರೀತಿ ಮಾಡ್ತಾ ಇದ್ದಾನಲ್ಲ, ಅಕಸ್ಮಾತ್ ಎಲ್ಲರಿಗೂ ಗೊತ್ತಾಗ್ಬಿಟ್ರೆ ಆಗ ಏನಂತ ನೀನು ಮಾತಾಡ್ತೀಯಾ? ನಿನಗೇನ್ ಹೆಸರಿರುತ್ತೆ ಯೋಚನೆ ಮಾಡು ಅಂತ ಹೇಳ್ತಾ ಇರ್ತಾಳೆ ನಾಗವೇಣಿ. ಆಗ ಅವ್ರಿಗೂ ಸಹ ಆ ವಿಚಾರನ ಕೇಳಿಸ್ಕೊಂಡು ಬೇಜಾರಾಗ್ತಾ ಇರುತ್ತೆ. ಸಾಕು ನಿಲ್ಸಿ ಅತ್ತೆ, ಅಲ್ಲಿ ಏನ್ ನಡೀತಿದ್ಯೋ ಏನೋ, ಆ ಮಗು ಹುಷಾರಾಗಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಿದಂಗೆ ಅಪರ್ಣ ಅವರು ಸಹ ತುಂಬಾ ಯೋಚನೆ ಮಾಡಿ ಆ ಮುದ್ದಾದ ಮಗುಗೆ ಏನಾಗ್ತಿದ್ಯೋ ಏನೋ, ಯಾಕಂಗ್ ಅಳ್ತಿತ್ತೋ ಏನೋ, ಪಾಪ ಹುಷಾರಿಲ್ದಿರ ಹೇಗಾಯ್ತು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಈಗ ನೀನ್ ಯೋಚನೆ ಮಾಡೋದ್ರಿಂದ ಏನು ಸಿಗಲ್ಲ ಅದ್ಗೆ ಅಂತ ಹೇಳ್ತಾ ಇರ್ತಾಳೆ ನಾಗವೇಣಿ. ಈಗ ಸಾಕು ನಿಲ್ಲಿಸ್ತೀಯಾ, ನಾನು ಏನೋ ಯೋಚನೆ ಮಾಡ್ತಿದ್ದೀನಿ ಅಂತ ಅಪರ್ಣ ಅವರು ಸಹ ಇನ್ನ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನ ಡಾಕ್ಟರ್ ಅವರೆಲ್ಲರೂ ಸೇರಿ ಕಾವ್ಯನ ಕೈಗೆ ಮಗುನ ಕೊಟ್ಟಿರ್ತಾಳೆ ಕಾವ್ಯ. ಆಗ ಬನ್ನಿ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಡಾಕ್ಟರ್ ಅವ್ರು ಕರೆದಾಗ, ಏನಾಯ್ತು ಡಾಕ್ಟರ್, ಏನಿದೆ ಪ್ರಾಬ್ಲಮ್ ಅಂತ ಕೇಳ್ತಿದಂಗೆ, ಏನು ಪ್ರಾಬ್ಲಮ್ ಇಲ್ಲ, ಅದು ನೀವು ಹಾಲು ಕೊಡ್ತಾ ಇಲ್ವಾ ಮಗುಗೆ ಅಂತ ಕೇಳ್ತಾ ಇರ್ತಾರೆ ಡಾಕ್ಟರ್ ಅವರು. ಡಾಕ್ಟರ್ ಅಂತ ಕಾವ್ಯ ತುಂಬಾ ಶಾಕ್ ಆಗಿರ್ತಾರೆ. ಅಲ್ಲ, ನೀವು ನಿಮ್ಮ ಮಗನ್ಗೆ ಎದೆ ಹಾಲು ಕೊಡ್ತಿದ್ದೀರೋ ಇಲ್ವೋ, ನೀವು ನಿಲ್ಸಿರೋದ್ರಿಂದ ಅವನಿಗೆ ತುಂಬಾ ಬೇಜಾರಾಗಿದೆ ಅಂತ ಹೇಳ್ತಾ ಇದ್ದಂಗೆ ಕಾವ್ಯನ್ಗೆ ತುಂಬಾ ಶಾಕ್ ಆಗಿ, ಡಾಕ್ಟರ್ ಈ ಮಗು ನಂದಲ್ಲ, ನಾನಲ್ಲ ಇವರ ಹೆತ್ತ ತಾಯಿ ಅಂತ ಕಾವ್ಯ ತುಂಬಾ ಸೂಕ್ಷ್ಮೆಯಿಂದ ಹೇಳ್ತಾ ಇರ್ತಾಳೆ. ಆ ವಿಚಾರನ ಕೇಳಿಸ್ಕೊಂಡು, ಅಯ್ಯೋ ಸಾರಿ, ನಾನು ಈ ರೀತಿ ಕೇಳಬಾರ್ದಾಗಿತ್ತು ಅಂತ ಹೇಳ್ತಿದ್ದಂಗೆ, ರಾಜವ್ರೆ ಈ ಮಗುವವ್ರ ತಾಯಿ ಯಾರು? ಯಾಕೆ ನೀವು ಆ ಮಗುವವ್ರನ್ನ ತಾಯಿಯಿಂದ ದೂರ ಮಾಡಿದೀರಾ? ಅದಕ್ಕೆ ಆ ಮಗು ಇಷ್ಟು ತುಂಬಾ ಯೋಚನೆ ಮಾಡ್ತಿದೆ ಅನ್ಸುತ್ತೆ. ಎಲ್ಲಿ ನನ್ನಮ್ಮ ನನ್ನ ಕೈಲಿ ಸ್ಪರ್ಶಮನ್ ಎದೆಯಲ್ಲಿ ಕುಡಿಯಕ್ಕಾಗ್ದಿರಾ ಇಷ್ಟು ಒದ್ದಾಡ್ತಿದೆ ಅನ್ಸುತ್ತೆ ಆ ಮಗು. ಈಗ ನನಗೆ ಅರಿವಾಯ್ತು, ಅವ್ರ ಅಮ್ಮ ಇಲ್ದಿರಾ ಅದು ತುಂಬಾ ಬೇಜಾರಾಗಿ ಈ ರೀತಿ ಆಗೋಗಿದೆ. ನೀವು ಇಮಿಡಿಯೇಟ್ಲಿ ನೀವು ಎಲ್ಲೇ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ಏನಿದ್ರು ಅವನಿಗೆ ಅವ್ರ ಅಮ್ಮ ಇರ್ಲೇಬೇಕು ಅಂತ ಡಾಕ್ಟರ್ ಅವ್ರು ತಿಳಿಸ್ತಾ ಇರ್ತಾರೆ. ಆ ವಿಚಾರನ ಕೇಳಿಸ್ಕೊಂಡು ರಾಜ್ ಮತ್ತೆ ಕಾವ್ಯನ್ಗೆ ತುಂಬಾ ಬೇಜಾರಾಗಿ ಅಲ್ಲಿಂದ ಹೊರಟಿರ್ತಾರೆ. ಸರಿ ಅಂತ ಇನ್ನ ಮನೆಗ್ ಬಂದ್ ನೋಡಿದ್ರೆ ಎಲ್ಲಾರು ಏನಾಯ್ತು, ದೊಡ್ಡದಾಗ ಕರ್ಕೊಂಡು ಹೋದೆ, ನನ್ ಮಗನ್ಗೇನೋ ಆಗೋಗಿದೆ ಅನ್ನೋ ರೀತಿ, ಏನಾಯ್ತು ಅಂತ ರಾಜ್ ಹತ್ರ ಕೇಳ್ತಿದಂಗೆ, ಹಾ ನೀನ್ ನೋಡಿದ್ರೆ ಸ್ತ್ರೀ ಮೂರ್ತಿ, ಹೇಳು ಏನಾಯ್ತು ಅವನಿಗೆ, ತುಂಬಾ ಬೇಜಾರಾಗ್ತಿದೆ ನನಗೆ, ಬೇಗ ತಿಳಿಸು ಅಂತ ಅಪರ್ಣ ಅವ್ರು ಹೇಳ್ತಿದಂಗೆ, ಅದು ಅತ್ತೆ ಅವನಿಗೆ ಅವ್ರ ಅಮ್ಮ ಬೇಕು, ಅವ್ರ ಅಮ್ಮನ ಸ್ಪರ್ಶ ಇರಬೇಕು, ಅವ್ರ ಅಮ್ಮನ ಮಡ್ಲಲ್ಲಿ ಅವ್ನ್ ಮಲಗ್ಬೇಕು, ಅವ್ರ ಅಮ್ಮನ ಎದೆ ಅಲ್ಲೂ ಅವನಿಗಿದ್ರೇನೆ ಮಾತ್ರ
ಅವನು ತುಂಬಾ ಚೂಟಿಯಾಗಿರ್ತಾನೆ. ಇಲ್ಲ ಅಂದ್ರೆ ಈ ರೀತಿನೇ ಇರ್ಬೇಕಾಗುತ್ತೆ. ಅವನಿಗೆ ಅವ್ರ ಅಮ್ಮ ಇರ್ಲೇಬೇಕು ಇಂಪಾರ್ಟೆಂಟ್ ಆಗಿ ಅಂತ ಕಾವ್ಯ ತಿಳಿಸ್ತಾ ಇರ್ತಾಳೆ. ಆ ವಿಚಾರನ ಕೇಳಿಸ್ಕೊಂಡು ಮನೆ ಮಂದಿಯವ್ರು ಎಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ. ಆಗ ಅಪರ್ಣ ಅವರು, ರಾಜ್, ಕಾವ್ಯ ಹೇಳ್ತಿರೋದ್ ನಿಜಾನಾ? ಎಲ್ಲೋ ಅವ್ರಮ್ಮ, ನೀನ್ ಏನೋ ಇಷ್ಟು ಮೌನವಾಗಿದ್ಯಾ? ಆ ಮಗುಗ್ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನೋ ಮುಂದೆ ಉತ್ತರ ಕೊಡೋದು ನೋಡಿದ್ರೆ ಅದು ಹೇಳೇ ಕೂಸು ಕಣೋ. ಅದನ್ನ ನೋಡ್ತಾ ನೋಡ್ತಾ ನಾವು ಬಿಡಕ್ಕಾಗುತ್ತಾ? ಇಲ್ಲ ತಾನೆ, ಹೇಳು, ಅವ್ರ ಅಮ್ಮ ಎಲ್ಲಿದ್ದಾರೆ? ಅವ್ರ ಅಮ್ಮನ ಹತ್ರ ಆ ಮಗುನ ಕರ್ಕೊಂಡೋಗ್ ಬಿಡು ಅಂತ ಹೇಳ್ತಾ ಇದ್ರು. ರಾಜ್ ಏನು ಉತ್ತರ ಕೊಡ್ದಿರ ಮೌನವಾಗೇ ಇರ್ತಾನೆ. ಆಗ ಧನಲಕ್ಷ್ಮಿ ಅವರು ಸಹ ರಾಜ್, ನೀನ್ ಮಾಡ್ತಾ ಇರೋದು ತಪ್ಪು ರಾಜ್. ಪಾಪ ಆ ಮಗು ತುಂಬಾ ಯೋಚನೆ ಮಾಡ್ತಿದೆ ಅನ್ಸುತ್ತೆ ಅವ್ರ ಅಮ್ಮನ ಬಗ್ಗೆ. ನೀನ್ ಹೋಗಿ ಫಸ್ಟು ಅವ್ರ ಅಮ್ಮನ ಹತ್ರ ಬಿಡು, ಆಗ ಅವನು ಸರಿ ಹೋಗ್ತಾನೆ ಅಂತ ಹೇಳ್ತಿದಂಗೆ, ನೀನೇನೋ ಬಂಡ್ ಮನುಷ್ಯನ? ಇಷ್ಟ್ ಜನ ಎಲ್ಲ ಕೇಳ್ತಾ ಇದ್ರು ಇಷ್ಟು ಮೌನವಾಗಿ ಯಾಕೋ ಇದ್ಯಾ ನೀನು? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನೋ ಮಾಡೋದು ಅಂತ ಅವ್ರ ಅಜ್ಜಿಯವರು ಸಹ ಹೇಳ್ತಿದಂಗೆ, ಸಾಕು ನಿಲ್ಲಿಸ್ತೀರಾ? ನಾನ್ ಮಗನ್ಗೆ ನಾನೇ ತಾಯಿ, ನಾನೇ ತಂದೆ, ನಾನೇ ಎಲ್ಲ ನೋಡ್ಕೋತೀನಿ ಅಂತ ರಾಜ್ ಕರಾಖಂಡಿತವಾಗಿ ಹೇಳ್ತಿದಂಗೆ, ರೀ ಸ್ವಲ್ಪ ಯೋಚನೆ ಮಾಡ್ರಿ, ಇವಾಗಾದ್ರೂ ಬಾಯ್ ಬಿಡ್ರಿ ಅಂತ ಕಾವ್ಯ ಹೇಳ್ತಿದ್ರು. ಕಳಾವತಿ, ನಿನಗ್ ನಾನು ಒಂದ್ಸತಿ ಹೇಳ್ತೀನಿ, 2 ಸತಿ ಹೇಳ್ತೀನಿ, ಪದೇ ಪದೇ ಹೇಳಕ್ ಆಗಲ್ಲ ಅಂತ ಅವನು ಸಹ ಇನ್ನ ಕಾವ್ಯನ್ಗೆ ಬಾಯಿ ಮುಚ್ಚಿಸ್ತಾ ಇರ್ತಾನೆ. ಆಗ ರಾಜ್, ನೀನ್ ಯಾವ್ದೋ ಒಂದ್ ವಿಚಾರಕ್ಕೆ ನೀನ್ ಈ ರೀತಿ ನಿರ್ಧಾರ ತಗೊಂಡಿದ್ಯಾ ಅಂತ ನನಗೆ ಗೊತ್ತಾಗ್ತಿದೆ. ನಿಜವಾಗ್ಲೂ ನೀನು ಆ ಮಗುಗೆ ತಾಯಿ ಯಾರು ಅಂತ ತಿಳಿಸು. ನೀನ್ ಯಾವ್ದೇ ರೀತಿ ತಪ್ಪು ಮಾಡಿಲ್ಲ, ಅದು ನನಗೆ ಗೊತ್ತಾಗ್ತಿದೆ, ಹೇಳು ಅಂತ ಸ್ವಪ್ನನೂ ಹೇಳ್ತಿದಂಗೆ, ಸಾಕು ನಿಲ್ಲಿಸ್ತೀರಾ? ನಾನ್ ನೋಡ್ಕೊಳ್ಳೋ ಕರ್ತವ್ಯ ನನಗೆ ಗೊತ್ತಿದೆ ಅಂತ ಹೇಳ್ತಾ ಇರ್ತಾನೆ ರಾಜ್. ನೀವ್ ಯಾರೇ ಏನೇ ಹೇಳಿದ್ರು ನಾನ್ ಕೇಳೋ ಸ್ಥಿತಿಲಿಲ್ಲ, ನನ್ ಮಗನ ನಾನ್ ನೋಡ್ಕೊಳ್ಳೋದ್ ಗೊತ್ತಿದೆ ಅಂತ ಹೇಳ್ತಾ ಇದ್ದಂಗೆ. ಆಗ ಅಪ್ಪಣ್ಣ ಅವರು, ಹೌದಾ, ನಿನ್ ಮಗನ್ನ ನೀನ್ ನೋಡ್ಕೊಳ್ತ್ಯಾ? ಹಾಗಾದ್ರೆ ನಾನ್ ಹೇಳೋ ಮಾತಿಗೆ ನೀನು ಸಹ ಕೇಳ್ಬೇಕು ನೀನು ಅಂತ ಹೇಳ್ತಿದಂಗೆ ರಾಜ್, ಆಯ್ತು ಏನ್ ಹೇಳು ಮಾಮ್ ಅಂತ ಹೇಳ್ತಾ ಇರ್ತಾನೆ. ಈಗ ಅಪರ್ಣ ಅವರು ಗಟ್ಟಿಯಾದ ನಿರ್ಧಾರ ತಗೊಳ್ತಿದ್ದಾರೆ. ಆ ನಿರ್ಧಾರಕ್ಕೆ ರಾಜ್ ತಲೆಬಾಗಿ ಮನೆ ಬಿಟ್ಟಿ ಆ ಮಗುನ ಕರ್ಕೊಂಡು ಸೀದಾ ಅವರ ತಾಯಿ ಹತ್ರ ಬಿಡ್ತಾನ. ಈ ಕಡೆ ನೋಡಿದ್ರೆ ಕಾವ್ಯನ್ಗೆ ಹುಟ್ಟಿದೆ. ಏನಪ್ಪಾ ಈ ಮಗುಗೆ ಈ ರೀತಿ ಆಗ್ತಿದೆ, ಏನ್ ಮಾಡೋದು ಮುಂದೆ? ಇವ್ರು ನೋಡಿದ್ರೆ ಬಾಯಿ ಬಿಡ್ತಾ ಇಲ್ಲ ಅಂತ ತುಂಬಾ ಯೋಚನೆ ಮಾಡ್ತಿದ್ದಾಳೆ. ಅವಳು ಅನ್ಕೊಂಡಂಗೆ ಆ ಮಗು ಅವ್ರ ತಾಯಿ ಯಾರು ಅನ್ನೋನ್ನ ತಿಳಿಯುತ್ತಾ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.